ಎಲ್ಲರಿಗೂ ನಮಸ್ಕಾರ. ಇಂದು ಬಹಳ ವಿಶೇಷ ದಿನ, ಸಂವಿಧಾನ ದಿನ. ನವೆಂಬರ್ 26ರಂದು 1947ರಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಿದ ದಿನ ಈ ದಿನವಾಗಿದೆ. ಈ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೊತೆಗೆ ಇದ್ದ ಸಮಿತಿಯ ಸದಸ್ಯರು ನಮ್ಮ ಭಾರತದ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ಸಂವಿಧಾನದ ನಿಯಮಗಳನ್ನು ರಚಿಸಿದ್ದಾರೆ. ಇವರು ರಚಿಸಿರುವ ಈ ಸಂವಿಧಾನದ ನಿಯಮಗಳು ನಮ್ಮ ಮೂಲಭೂತ ಕರ್ತವ್ಯಗಳು ಹಾಗೂ ಹಕ್ಕುಗಳನ್ನು ಸೂಚಿಸುತ್ತದೆ. ನಾವು ಭಾರತದ ಮುಂದಿನ ಪ್ರಜೆಗಳು. ನಮ್ಮ ಭಾರತದ ಭವಿಷ್ಯವನ್ನು ಕಾಪಾಡುವುದು ನಮ್ಮ ಕೈಯಲ್ಲಿದೆ. ಆದ್ದರಿಂದ ನಾವು ನಮ್ಮ ಸಂವಿಧಾನದ ನಿಯಮಗಳನ್ನು ಮತ್ತು ಕರ್ತವ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿದೆ. ನಮ್ಮ ಸಂವಿಧಾನವು ನಮಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ, ಹಾಗೆಯೇ ಕರ್ತವ್ಯಗಳು ಕೂಡ ಕೊಟ್ಟಿದೆ. ಸೋದರತ್ವ ಭಾವ, ಸಮಾನತೆ, ಜಾತೀಯತೆ ಎಲ್ಲವನ್ನು ತೊರೆದು ನಾವೆಲ್ಲರೂ ಭಾರತದಲ್ಲಿ ಸಮಾನರಾಗಿರುವುದು ಈ ಸಂವಿಧಾನದ ಆಚರಣೆಯಾಗಿದೆ. ಆದ್ದರಿಂದ ನಾವು ನಮ್ಮ ಮೂಲಭೂತ ಕರ್ತವ್ಯಗಳನ್ನು ಹಾಗೂ ನಿಯಮಗಳನ್ನು ಪಾಲಿಸಬೇಕು. ಭಾರತದ ಮುಂದಿನ ಪ್ರಜೆಗಳಾಗಿರುವುದರಿಂದ ನಾವು ಪ್ರತಿಯೊಂದು ನಿಯಮಗಳನ್ನು ಶಿಸ್ತುಬದ್ಧವಾಗಿ ಪಾಲಿಸಬೇಕು ಹಾಗೂ ಅದನ್ನು ಪೋಲು ಮಾಡಬಾರದು.